ಕ್ಷೇತ್ರ ತಗೊಳ್ಳಿ, ಅಲ್ಲಿ ಗಾಡ್ ಫಾದರ್ಗಳಿಲ್ಲದೆ ಬೆಳೆದು ನಿಲ್ಲೋದು ತುಂಬಾನೇ ಕಷ್ಟ. ಅದೇ ರೀತಿ ಇದಕ್ಕೆ ಸಿನಿಮಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ನಾನು ಯಾಕೆ ಇವತ್ತು ಗಾಡ್ ಫಾದರ್ಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ವಿತೌಟ್ ಗಾಡ್ ಫಾದರ್ ಕನ್ನಡ ಚಿತ್ರರಂಗಕ್ಕೆ ಬಂದು ತಮ್ಮದೇ ಆದಂಥ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವ್ರ ಪೈಕಿ ರ್ಯಾಪರ್ ಚಂದನ್ ಶೆಟ್ಟಿ ಕೂಡ ಅವರು ಒಬ್ಬರು. ಈಗ ನನ್ನ ಜೊತೆ ಚಂದನ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ಹಾಯ್. ಫಸ್ಟ್ ಕ್ವಶನ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಚೆನ್ನಾಗಿ ಆಗ್ತಾ ಇದ್ದೀನಿ. ಚಂದನ್ ಸರ್ ಬೆಳೆದು ಬಂತಂದ ಹಾದಿ ಮತ್ತು ಇವತ್ತು ನಿಂತಿರ್ತಕ್ಕಂಥ ಒಂದು ಮೇರು ಪರ್ವತ ನೋಡಿದ್ರೆ ಎಂಥವ್ರಿಗೂ ಕೂಡ ಇನ್ಸ್ಪಿರೇಷನ್, ಈವನ್ ಮೀ ಕೂಡ. ಸೊ ನೀವು ನಡೆದಂಥ ಹಾದಿ ನಿಮ್ಗೆಷ್ಟು ಒಂದು ಖುಷಿ ಕೊಟ್ಟಿದೆ ಅಂತ? ಅಂದರೆ ಕಷ್ಟ ಅನ್ನೋದು ಸಹಜ, ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಅಂದರೆ ಅವ್ರವ್ರ ಜೀವನಾನುಸಾರ, ಅವ್ರ ಜೀವನ ಅನುಗುಣ ಅವರ ಏನು ಅವ್ರು ದುಡಿತಾರೆ ಅದ್ರ ಮೇಲ್ಗಡೆ ಅವ್ರವ್ರ ಕಷ್ಟ ಅವಲಂಬಿತ ಆಗಿರುತ್ತೆ. ದೊಡ್ಡವ್ರ ಮನೇಲೂ ಕಷ್ಟ ಇರುತ್ತೆ, ಚಿಕ್ಕವ್ರ ಮನೇಲೂ ಕಷ್ಟ ಇರುತ್ತೆ. ಸೊ ಕಷ್ಟ ಅನ್ನೋದು ಹೇಳ್ತಾರಲ್ಲ, ಗಾದೆ ಮಾತಿದೆಯಲ್ಲ, ಮನುಷ್ಯನಿಗೆ ಬರ್ದಲ್ಲೇ ಮರಕ್ಕೆ ಬರುತ್ತೆ ಕಷ್ಟ. ಸೊ ಹಾಗಾಗಿ ಅದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಬಟ್ ಅದನ್ನೇ ಅಯ್ಯೋ ನಮಗೆ ತುಂಬ ಕಷ್ಟ ಇದೆ ಅಂತ ಅಂದ್ಕೊಂಡು ಕೊರಕೋದಕ್ಕಿಂತ ಆ ಕಷ್ಟನ ದೂರ ಹೋಗಿಸ್ಬೇಕು ಅಂತಂದರೆ ನಾವೇನು ಮಾಡಬೇಕು ನಮ್ಮ ಜೀವನದಲ್ಲಿ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ ನಾನು. ಸೊ ಹಾಗಾಗಿ ಬೆಳೆದು ಬಂದ ಹಾದಿ ನನಗೊಂಥರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ದೇವರು ನನಗೆ ಆ ರೀತಿಯಾದಂಥ ಒಂದು ಜೀವನ ಕೊಟ್ಟಿದ್ದಕ್ಕೆ. ಯಾಕಂತ ಹೇಳಿದ್ರೆ ನನಗೇನಾದರೂ ಮುಂಚೆನೇ ತುಂಬ ದುಡ್ಡಿದ್ದು ಎಲ್ಲ ಇದ್ದಿದ್ರೆ ಪ್ರಾಬ್ಲಿ ನಾನು ಈ ಫೀಲ್ಡಿಗೆ ಬರ್ತಾ ಇರಲಿಲ್ವೇನೋ, ಇಷ್ಟೊಂದು ಇಂಟ್ರೆಸ್ಟು ಬರ್ತಾ ಇರಲಿಲ್ಲ, ಸಾಧನೆ ಮಾಡಬೇಕು ಅಂತ ಅನಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ದುಡ್ಡಿನ ಕೊರತೆ ಇತ್ತು, ಯಾವಾಗ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಇದ್ವು, ಸೊ ಆವಾಗ ಇಲ್ಲ, ನನ್ನ ಜೀವನದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಜೀವನ ಸ್ಟಾರ್ಟ್ ಮಾಡಿದವನು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ದೇವರಿಗೆ ಇಂಥ ಒಂದು ಒಳ್ಳೆ ಲೈಫ್ನ ಕೊಟ್ಟಿದ್ದಕ್ಕೆ. ಕನ್ನಡ ಚಿತ್ರರಂಗಕ್ಕೆ ಬಂದು 12 ವರ್ಷ ಆಯಿತು. 2024, ನೀವು 2012 ಅಲೆಮಾರಿ ಸಿನಿಮಾ ಮೂಲಕ ಬಂದಿದ್ದು. ಸೊ ಅವತ್ತಿಗೆ ಲಿರಿಸಿಸ್ಟ್ ಆಗಿ ಮತ್ತು ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟವರು. ಇವತ್ತಿಗೆ ಎಷ್ಟು ಖುಷಿ ಇದೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂಗೀತ ಲೋಕದಲ್ಲಿ ನಿಮ್ಮದೊಂದು ಸಾಮ್ರಾಜ್ಯ, ನೀವೇ ಒಂದು ಟ್ರೆಂಡ್ನ ಸೃಷ್ಟಿ ಮಾಡಿದ್ರಿ. 10 ವರ್ಷ, ಒಂದು ದಶಕ ಕಳೆದಿದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ? ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಷ್ಟು ಸ್ಯಾಟಿಸ್ಫೈಡ್ ಇಲ್ಲ. ಯಾಕಂದರೆ ಕನಸು ಕಂಡಾಗ 10 ವರ್ಷಗಳಿಂದ ಇನ್ನೂ ದೊಡ್ಡ ಮಟ್ಟದ ಕನಸು ಕಂಡಿದ್ದೆ. ಅಂದರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಸಾಕಷ್ಟು ಅಡೆತಡೆಗಳು, ಸರ್ಕಮ್ಸ್ಟೆನ್ಸಸ್ ಹಂಗಿತ್ತು ಲೈಫಲ್ಲಿ. ಅಂದರೆ ದಾರಿಲಿ ಹೋಗ್ತಾ ಗುಂಡಿಗಳು ಬರುತ್ತೆ, ಹಂಪ್ಗಳು ಬಂದೇ ಬರುತ್ತೆ. ಯಾವುದೇ ಒಂದು ರೋಡು ನೀವು ನೋಡಿದ್ರೆ ವಿತೌಟ್ ಹಂಪ್ಸು, ವಿತೌಟ್ ಗುಂಡಿ ಯಾವುದು ರೋಡ್ ಇಲ್ಲ ಇಡೀ ಪ್ರಪಂಚದಲ್ಲೇ. ಸೊ ಹಾಗಾಗಿ ಮನುಷ್ಯನ ಜೀವನನೂ ಅಷ್ಟೇ, ಕಷ್ಟಗಳು ಬರ್ತಾ ಇರುತ್ತೆ. ಅದನ್ನು ಸೈಡಿಗಿಟ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಜಾಸ್ತಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಾಗಿತ್ತು ನಾನು. ಇನ್ನೂ ಟೈಮ್ ಮೀರಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನೂ ಆ ಪ್ರಯತ್ನದಲ್ಲೇ ಇದ್ದೀನಿ. ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು. ಇವತ್ತುವರೆಗೂ ದೇವರು ಏನು ಕೊಟ್ಟಿದ್ದಾನೆ, ನಮ್ಮ ಕರ್ನಾಟಕ ಜನತೆ ನನ್ನ ಯಾವ ರೀತಿ ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ನನಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಖಂಡಿತವಾಗ್ಲೂ ಚಿರಋಣಿಯಾಗಿರ್ತೀನಿ. ಆ ಒಂದು ಋಣ ತೀರಿಸೋದು ಭಾಳ ಕಷ್ಟ ಇದೆ. ಯಾವ ರೀತಿ ನಾನು ಅವ್ರಿಗೆ ರಿಟರ್ನ್ ಬ್ಯಾಕ್ ಕೊಡ್ಬೋದು ಅಂದರೆ, ಅವ್ರಿಗೆ ಇನ್ನೂ ಹೆಚ್ಚಿನ ಎಂಟರ್ಟೈನ್ಮೆಂಟ್ನ ಕೊಟ್ಟು ಅವ್ರಿಗೆ ನಾನು ಅದನ್ನು ನನ್ನ ಮೇಲಿರೋ ಋಣ, ಅವ್ರ ಮೇಲಿರೋ ಋಣನಲ್ಲಿ ಒಂದು ಸ್ವಲ್ಪ ಭಾರ ಕಮ್ಮಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.